ದೀಪಾವಳಿ ಹಬ್ಬದ ಆ ಪರ್ವಕಾಲಗಳ ಆಚರಣೆಯ ಶಾಸ್ತ್ರೀಯವಾದ ಮಾಹಿತಿ. ದೀಪಾವಳಿ ಹಬ್ಬ ಅನ್ನುವಂಥದ್ದು 3-4 ದಿನಗಳಲ್ಲಿ ಆವರಿಸಿಕೊಂಡು ಆವೃತವಾಗಿರುವಂತಹ ಒಂದು ಧಾರ್ಮಿಕ ಅನುಷ್ಠಾನ. ಅದರಲ್ಲಿ ಮೊದಲನೇ ಹಂತವಾಗಿ ಯಮದೀಪದಾನ ಅನ್ನುವಂಥ ಒಂದು ವಿಧಿ ಬರುತ್ತೆ. ಯಮದೀಪದಾನ ಆಶ್ವಿನಸ್ಯ ಸಿತೆ ಪಕ್ಷೆ ತ್ರಯೋದಶ್ಯಾಂ ನಿಶಾಮುಖೇ ಯಮದೀಪಂ ಬಹಿರ್ದದ್ಯಾತ್ ಅಪಮೃತ್ಯುರ್ವಿನಶ್ಯತಿ. ಎಲ್ಲ ರೀತಿಯ ಮೃತ್ಯು ಭಯದ ನಿವಾರಣೆಗೆ ಆಶ್ವಯುಜ ಕೃಷ್ಣ ಪಕ್ಷದ ಸೂರ್ಯಾಸ್ತ ವ್ಯಾಪಿನಿ ತ್ರಯೋದಶಿಯಂದು ಮುಸ್ಸಂಜೆ ಯಮದೇವತೆಯ ಪ್ರೀತ್ಯರ್ಥವಾಗಿ ಅಪಮೃತ್ಯು ಭಯ ನಿವಾರಣೆಗಾಗಿ ಮನೆಯ ಮುಂಭಾಗದಲ್ಲಿ ಎಳ್ಳೆಣ್ಣೆ ದೀಪವನ್ನೇ ಹಚ್ಚಿಡಬೇಕು. ಈ ಸಲ ಸೂರ್ಯಾಸ್ತವ್ಯಾಪಿನಿ ತ್ರಯೋದಶಿಯು 18ನೇ ತಾರೀಕು, ಅಕ್ಟೋಬರ್ 18ನೇ ತಾರೀಕು ಶನಿವಾರ ಬಂದಿದೆ. ಈ ದಿನದಿಂದ 3 ದಿನಗಳು ಅಂದರೆ 18, 19 ಹಾಗೂ 20 ಈ 3 ದಿನಗಳು ಸೂರ್ಯಾಸ್ತದ ಸಮಯದಲ್ಲಿ ಈ ದೀಪ ಬೆಳಗುವಿಕೆಯನ್ನು ಮಾಡಬೇಕು. ಇದಕ್ಕೆ ಗೋತ್ರಿರಾತ್ರವ್ರತ ಎಂದು ಹೆಸರು. ಇನ್ನು 2ನೇ ಹಂತ ನೀರು ತುಂಬುವುದು. ಹಿಂದಿನ ಕಾಲದಲ್ಲಿ ಹಂಡೆ, ತೊಟ್ಟಿ ಎನ್ನುವ ಸ್ವರೂಪದಲ್ಲಿ ನೀರಿನ ಸಂಗ್ರಹಗಳಿತ್ತು. ಇವತ್ತು ಸಿಂಟೆಕ್ಸ್ ರೂಪದಲ್ಲಿದೆ, ಬೇರೆ ಬೇರೆ ರೂಪದಲ್ಲಿದೆ. ಆಗಲಿ, ಯಾವುದೇ ರೂಪದಲ್ಲಾದರೂ ಆಯಿತು, ನೀರನ್ನು ತುಂಬಿಕೊಳ್ಳುವಂಥ ಒಂದು ವಿಧಿ. ಇದನ್ನು ಆಶ್ವಯುಜ ಕೃಷ್ಣ ತ್ರಯೋದಶಿ ವ್ಯಾಪಿನಿಯಾದ ಹಗಲಿನಲ್ಲಿ ನೀರನ್ನು ಸಂಗ್ರಹ ಮಾಡಬೇಕು. ಈ ವರ್ಷ 19ನೇ ತಾರೀಕು ಭಾನುವಾರ ಮಧ್ಯಾಹ್ನ 1 ಗಂಟೆ ಒಳಗಾಗಿ ಇದನ್ನು ಮಾಡಬೇಕು. ಮಧ್ಯಾಹ್ನ 1 ಗಂಟೆ ಒಳಗಾಗಿ ಈ ನೀರು ತುಂಬುವಿಕೆಯ ಕಾರ್ಯಕ್ರಮವನ್ನು ಮಾಡಬೇಕು. 19ನೇ ತಾರೀಕು ಭಾನುವಾರ. ಇನ್ನು ಮುಂದಿನ ಹಂತ ನರಕ ಚತುರ್ದಶಿ. ಆಶ್ವಿನೇ ಕೃಷ್ಣ ಪಕ್ಷೇತು ಚತುರ್ದಶ್ಯಾಮಿನೋದಯೇ ಅವಶ್ಯಮೇವ ಕರ್ತವ್ಯಂ ಸ್ನಾನಂ ನರಕಭೀರುಭಿಃ. ಆಶ್ವಯುಜ ಕೃಷ್ಣ ಚತುರ್ದಶಿ ವ್ಯಾಪಿನಿ ಇರುವ ಚಂದ್ರೋದಯದಲ್ಲಿ ಅಭ್ಯಂಗ ಎಣ್ಣೆ ನೀರಿನ ಸ್ನಾನವನ್ನು ಸಕಲವಾದ ದುಃಖಗಳಿಂದ ಪಾರಾಗಲು ಅವಶ್ಯಕವಾಗಿ ಮಾಡಬೇಕು ಅಂತ ಮಹರ್ಷಿಗಳು ಉಪದೇಶ ಮಾಡ್ತಿದ್ದಾರೆ. ಇದನ್ನು ಈ ವರ್ಷ 20ನೇ ತಾರೀಕು ಸೋಮವಾರ ಬೆಳಗಿನ ಜಾವ 4:22ರಿಂದ 4 ಗಂಟೆ 22 ನಿಮಿಷದಿಂದ 6 ಗಂಟೆ 10 ನಿಮಿಷದ ಒಳಗೆ ಈ ಅಭ್ಯಂಗ ಸ್ನಾನವನ್ನು ಮಾಡಬೇಕು. 20ನೇ ತಾರೀಕು ಸೋಮವಾರ ಬೆಳಗಿನ ಜಾವ 4:22ರಿಂದ 6:10 ಒಳಗಡೆ ಈ ಅಭ್ಯಂಗ ಎಣ್ಣೆ ನೀರಿನ ಸ್ನಾನವನ್ನು ಮಾಡಬೇಕು. ಹಾಗೂ ಯಮತರ್ಪಣ, ಎಣ್ಣೆ ಸ್ನಾನವಾದ ನಂತರ ಎಳ್ಳು ಮಿಶ್ರಿತ ನೀರನ್ನು ದಕ್ಷಿಣ ದಿಕ್ಕಿಗೆ ಯಮಂ ತರ್ಪಯಾಮಿ ಅಂತ ಹೇಳಿ 2 ಹಸ್ತಗಳಿಂದ ನೀರನ್ನು ಎಲ್ಲರೂ ಕೂಡ ಅರ್ಘ್ಯ ಸ್ವರೂಪದಲ್ಲಿ ಕೊಡಬೇಕು. ನೀರನ್ನು ಹಾಕಬೇಕು ನೆಲದ ಮೇಲೆ. ತಂದೆ ತಾಯಿ ಇರುವವರು ಕೂಡ ಎಳ್ಳಿನ ಬದಲಿಗೆ ಅಕ್ಕಿಯನ್ನು ಬಳಸಿ ಈ ಯಮತರ್ಪಣವನ್ನು ಕೊಡುವುದರಿಂದ ಅಪಮೃತ್ಯು ಬಾಧೆಯು ನಿಯಂತ್ರಣಕ್ಕೆ ಬರುತ್ತೆ. ಇದನ್ನು ಈ ವರ್ಷ 20ನೇ ತಾರೀಕು ಸೋಮವಾರ ಮಾಡಬೇಕು. ಅಕ್ಟೋಬರ್ 20, 2025 ಸೋಮವಾರ ಇದನ್ನು ಅಭ್ಯಂಗ ಎಣ್ಣೆ ನೀರ ಸ್ನಾನ ಆದ ತಕ್ಷಣ ಮಾಡಬೇಕು. ಇನ್ನು ಧನಲಕ್ಷ್ಮಿ ಪೂಜಾ ವಿಚಾರ. ದಿವಾ ತತ್ರ ನ ಭೋಕ್ತವ್ಯ ಮೃತೆ ಬಾಲಾತುರಾಜ್ಜನಾತ್ ಪ್ರದೋಷ ಸಮಯೇ ಪೂಜಯಿತ್ವಾ ತತಃ ಕ್ರಮಾತ್. ಮಕ್ಕಳು, ರೋಗಿಗಳು, ವೃದ್ಧರನ್ನು ಬಿಟ್ಟು ಬೇರೆ ಎಲ್ಲರೂ ಕೂಡ ಹಗಲಿನಲ್ಲಿ ಉಪವಾಸವನ್ನು ಮಾಡಬೇಕು. ಲಕ್ಷ್ಮೀ ಪೂಜೆಯ ನಂತರವೇ ಊಟ ಮಾಡಬೇಕು.
ಆಶ್ವಯುಜ ಕೃಷ್ಣ ಪಕ್ಷದಲ್ಲಿ ಯಾವ ದಿನ ಪ್ರದೋಷ ಸಮಯದಲ್ಲಿ ಅಂದರೆ ಸೂರ್ಯಾಸ್ತದ ಸಮಯದಲ್ಲಿ ಸಂಜೆ ಅಮಾವಾಸ್ಯೆಯು ಇರುತ್ತದೋ ಆ ಸಮಯದಲ್ಲೇ ಧನಲಕ್ಷ್ಮಿ ಪೂಜೆಯನ್ನು ಶ್ರದ್ಧೆಯಿಂದ ಆಚರಿಸಬೇಕು. ಇದೇ ಶಾಸ್ತ್ರೀಯ ವಿಧಾನವು. ಇದನ್ನು ಈ ವರ್ಷ ಅಕ್ಟೋಬರ್ 20, 2025 ಸೋಮವಾರ 20ನೇ ತಾರೀಕು ಸೋಮವಾರ ಸಂಜೆ 6 ಗಂಟೆಯಿಂದ 7:45 ಒಳಗಡೆ ಧನಲಕ್ಷ್ಮಿ ಪೂಜೆಯನ್ನು ಮಾಡೋದು ಅತ್ಯಂತ ಶಾಸ್ತ್ರೀಯವಾದ ವಿಧಾನ. 20 ಸೋಮವಾರ 20ನೇ ತಾರೀಕು ಸೋಮವಾರ ಸಾಯಂಕಾಲ 6ರಿಂದ 7:45 ಒಳಗಡೆ ಧನಲಕ್ಷ್ಮಿ ಪೂಜೆಯನ್ನು ಮಾಡಬೇಕು. ಹಾಗೂ ಈ ದಿನವೇ ಕೇದಾರೇಶ್ವರ ವ್ರತವನ್ನು ಕೂಡ ಮಾಡುವಂಥದ್ದಾಗಿರುತ್ತೆ. ಇನ್ನು ಮುಂದಿನ ಹಂತ ದೀಪಾವಳಿ. ದೀಪವೃಕ್ಷಾಶ್ಚ ದಾತವ್ಯಾ ಶಕ್ತ್ಯಾ ದೇವಗೃಹೇಷು ಚ ಏವಂ ಪ್ರಭಾತ ಸಮಯೇತು ಅಮಾವಾಸ್ಯಾಂ ನರಾಧಿಪ. ಆಶ್ವಯುಜ ಕೃಷ್ಣ ಪಕ್ಷದಲ್ಲಿ ಎಂದು ಸೂರ್ಯೋದಯದಲ್ಲಿ ಅಮಾವಾಸ್ಯೆ ಇರುತ್ತದೋ ಆ ದಿನ ಸಂಜೆ ಪ್ರದೋಷ ಕಾಲದಲ್ಲಿ ಮನೆ, ದೇವಾಲಯ, ಬೀದಿ, ದೇವವೃಕ್ಷಗಳ ಬುಡ ಈ ಎಲ್ಲ ಸ್ಥಳಗಳಲ್ಲಿ ಎಣ್ಣೆಯ ದೀಪಗಳನ್ನು ಗಮನಿಸಿ, ಎಣ್ಣೆಯ ದೀಪಗಳನ್ನೇ ಬಳಸಿ ಹೆಚ್ಚು ಹೆಚ್ಚು ಹಚ್ಚಿದರೆ ದಾರಿದ್ರ್ಯ ನಾಶವಾಗಿ ಸಂಪತ್ತಿನ ಸಮೃದ್ಧಿಯಾಗುತ್ತೆ ಅನ್ನುವಂಥದ್ದನ್ನು ಶಾಸ್ತ್ರ ಹೇಳ್ತಾ ಇದೆ. ಹಾಗಾಗಿ ಕೃತಕವಾದ ದೀಪಗಳನ್ನು ಹಚ್ಚೋದು ಶಾಸ್ತ್ರದ ತೀರ್ಮಾನ ಅಲ್ಲ. ಶಾಸ್ತ್ರದ ಉಪದೇಶ ಎಣ್ಣೆಗಳ ದೀಪವನ್ನೇ ಹಚ್ಚಿ ಅಂತ ಹೇಳ್ತಾ ಇದ್ದಾರೆ. ಇದನ್ನು ಈ ವರ್ಷ 21 ಅಕ್ಟೋಬರ್ 2025 ಮಂಗಳವಾರ ಸಂಜೆ 6 ಗಂಟೆಯಿಂದ 9 ಗಂಟೆ ಒಳಗಾಗಿ ಮಾಡಬೇಕು. ಮುಂದೆ ಬಲೀಂದ್ರ ಪೂಜೆ. ಕೃತ್ವೈತತ್ ಸರ್ವಮೇವೇಹ ರಾತ್ರೌ ದೈತ್ಯಪತೇರ್ಬಲೇಃ. ಕೃತ್ವೈತತ್ ಸರ್ವಮೇವೇಹ ರಾತ್ರೌ ದೈತ್ಯಪತೇರ್ಬಲೇಃ ಪೂಜಾಂ ಕುರ್ಯಾತ್ ನೃಪಸ್ಸಾಕ್ಷಾತ್ ಭೂಮೌ ಮಂಡಲಕೆ ಶುಭೆ. ಕಾರ್ತೀಕ ಶುಕ್ಲ ಪಾಡ್ಯವು ಯಾವ ದಿನ ಪ್ರದೋಷ ಅಥವಾ ರಾತ್ರಿಯಲ್ಲಿ ಇರುತ್ತದೋ ಆ ರಾತ್ರಿಯಲ್ಲೇ ಬಲೀಂದ್ರನ ಪೂಜೆಯನ್ನು ಮಾಡಬೇಕು. ಅದಕ್ಕೆ ಶಾಸ್ತ್ರದ ಆಧಾರವೇ ಅದು. ಕಾರ್ತೀಕ ಶುಕ್ಲ ಪಾಡ್ಯ ಯಾವ ದಿನ ರಾತ್ರಿ ಪ್ರದೋಷ ಕಾಲ ರಾತ್ರಿಯಲ್ಲಿ ವ್ಯಾಪಿನಿಯಾಗಿರುತ್ತೋ ಆ ದಿನ ರಾತ್ರಿಯಲ್ಲಿ ಬಲೀಂದ್ರನ ಪೂಜೆಯನ್ನು ಮಾಡಬೇಕು. ಇದನ್ನು ಈ ವರ್ಷ 21 ಅಕ್ಟೋಬರ್ 2025 ಮಂಗಳವಾರ ಸಂಜೆ 6:15ರಿಂದ 8:30 ಗಂಟೆಯೊಳಗಡೆ ಮಾಡಬೇಕು. ಮುಂದಿನದು ಗೋಪೂಜೆ. ಪ್ರತಿಪದ್ದರ್ಶ ಸಂಯೋಗೆ ಕ್ರೀಡನಂತು ಗವಾಮ್ಮತಂ ಭೂಷಣೀಯಾಸ್ತಥಾ ಗಾವಃ ಪೂಜ್ಯಾಶ್ಚಾವಾಹ ದೋಹನಾಃ. ಅಮಾವಾಸ್ಯೆ ಯುಕ್ತವಾದ ಪಾಡ್ಯದ ದಿನದಂದೇ ಗೋಪೂಜೆ, ಅಲಂಕಾರ ಇವುಗಳನ್ನು ಗೋವಿಗೆ ಉಪಚಾರಗಳನ್ನು ಮಾಡಬೇಕು. ಅಂದು ಗೋವುಗಳಿಗೆ ವಿಶ್ರಾಂತಿಯನ್ನು ಕೊಡಬೇಕು. ಇದನ್ನು ಶಾಸ್ತ್ರದ ನಿಯಮಕ್ಕನುಸಾರವಾಗಿ ಈ ವರ್ಷ ಅಕ್ಟೋಬರ್ 21, 2025 ಮಂಗಳವಾರ ಮಾಡಬೇಕು. ಗೋವರ್ಧನ ಪೂಜೆ. ಪ್ರಾತರ್ ಗೋವರ್ಧನಂ ಪೂಜಯೇತ್. ಕಾರ್ತೀಕ ಶುಕ್ಲ ಪಕ್ಷದಲ್ಲಿ ಎಂದು ಸೂರ್ಯೋದಯದಲ್ಲಿ ಪಾಡ್ಯವು ಇರುವುದೋ ಆ ಹಗಲಿನಲ್ಲಿ ಗೋವರ್ಧನ ಪೂಜೆಯನ್ನು ಮಾಡಬೇಕು. ಹಾಗೂ ಹೊಸ ವಸ್ತ್ರಧಾರಣೆ, ನೃತ್ಯ, ಆಟೋಟಗಳು, ಆಮೋದಗಳು ಇವನ್ನೆಲ್ಲ ಮಾಡಿ ಸಂತೋಷವಾಗಿ ಕಾಲವನ್ನು ಕಳೆಯಬೇಕು. ಇದನ್ನು ಈ ವರ್ಷ 22 ಅಕ್ಟೋಬರ್ 2025 ಬುಧವಾರ ಮಾಡಬೇಕು. ಈ ದಿನವೇ ಸಂಜೆ ಬಿದಿಗೆ ಚಂದ್ರನ ದರ್ಶನವನ್ನು ಕೂಡ ಮಾಡಬೇಕು. ಇನ್ನು 23 ಅಕ್ಟೋಬರ್ 2025 ಗುರುವಾರ
ಭಗಿನಿ ಹಸ್ತಭೋಜನ, ಸೋದರಿಯರ ಮನೆಯಲ್ಲಿ ಭೋಜನವನ್ನು ಅವರ ಕೈಯಿಂದ ಮಾಡುವಂಥದ್ದು 23 ಅಕ್ಟೋಬರ್ 25 ಗುರುವಾರ. ಕೊನೆಗೆ ಪ್ರಕೃತಿಯೇ ದೇವರು, ಅದನ್ನು ಕಲುಷಿತಗೊಳಿಸಿ ದೇವರನ್ನು ಪೂಜಿಸುವುದು ಅಂದರೆ ಅದು ಅರ್ಥಹೀನವಾದ ಆಚರಣೆಯೇ ಸರಿಯಾಗ. ಆದ್ದರಿಂದ ಪ್ರಕೃತಿಗೆ ಪೂರಕವಾದ ಆಚರಣೆಯಲ್ಲಿ ಎಲ್ಲರೂ ತೊಡಗೋಣ. ಮಕ್ಕಳಿಗೆ ಆ ನಿಟ್ಟಿನಲ್ಲಿ ಪ್ರೋತ್ಸಾಹ ನೀಡೋಣ. ಪ್ರಕೃತಿಯೇ ದೇವರು ಅನ್ನುವಂಥದ್ದನ್ನು ಗಮನದಲ್ಲಿಟ್ಟುಕೊಂಡು ಋಷಿಮುನಿಗಳು ಕೊಟ್ಟಿರುವ ಮಾರ್ಗದರ್ಶನದಂತೆ ಈ 4 ದಿನಗಳ ಪರ್ವಕಾಲದ ಹಬ್ಬಗಳ ಆಚರಣೆಯನ್ನು ಮಾಡಿ ಎಲ್ಲರೂ ಕೂಡ ಯಶಸ್ಸನ್ನು, ಸುಖವನ್ನು, ನೆಮ್ಮದಿಯನ್ನು ಪಡೆಯೋಣ. ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಶಕ್ತಿಧರ ಶರ್ಮಾ.